ನ್ಯೂಸ್ 90 ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಗೊಂದಲದ ವಿಚಾರವಾಗಿ ಕತ್ತಿ ಸಹೋದರರ ಮನವೊಲಿಸಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಡೈರಿಯಲ್ಲಿ ಎಲ್ಕೆ ಅಡ್ವಾಣಿಗೆ ಹಣ ಕೊಟ್ಟ ಬಗ್ಗೆ ಬರೆದಿದ್ದನಂತೆ. ಈ ಬಗ್ಗೆ ಪ್ರೂವ್ ಮಾಡಬೇಕು ಎಂದು ಏಕವಚನದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ ಬಿಎಸ್ವೈ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಪಪ್ರಚಾರ ಶೋಭೆ ತರಲ್ಲ, ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆ ಸೋಲು ತಬ್ಬಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಬಚ್ಚ, ಅವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದ ಬಿಎಸ್ವೈ ಕತ್ತಿ ಸಹೋದರರ ಬಂಡಾಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ, ಸಂಧಾನ ಏನಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ. ಉಮೇಶ್ ಕತ್ತಿ, ರಮೇಶ್ ಕತ್ತಿ ಸೇರಿ ಚಿಕ್ಕೋಡಿ ಕ್ಷೇತ್ರ ಗೆಲುವಿಗೆ ಪ್ರಯತ್ನ ಮಾಡ್ತಿದ್ದಾರೆ ಎಂದರು. ಇನ್ನು ಮಂಡ್ಯ ಲೋಕಸಭೆ ಚುನಾವಣೆ ಹಿನ್ನೆಲೆ ಪ್ರತಿಕ್ರಿಯಿಸಿದ ಬಿಎಸ್ವೈ, ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ರದ್ದಾಗಲಿದೆ. ಈಗ ಆಗದೆ ಇದ್ರೆ ಮುಂದೆ ಕೋರ್ಟ್ನಲ್ಲಿ ಆಗಲಿದೆ ಎಂದು ಭವಿಷ್ಯ ನುಡಿದ್ರು. ಇನ್ನು ಸಿಎಂ ಸೋಲಿನ ಭೀತಿಯಿಂದ ಹತಾಶರಾಗಿದ್ದಾರೆ ಎಂದು ಕುಮಾರಸ್ವಾಮಿ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಮಂಡ್ಯ ಚುನಾವಣೆ ಅಧಿಕಾರಿಯನ್ನ ತಕ್ಷಣ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಜೆಂಟ್ಲ್ಮನ್ ಅಂತ ತಿಳ್ಕೊಂಡಿದ್ದೆ. ಒಬ್ಬ ಬೇಜವಾಬ್ದಾರಿ ಮನುಷ್ಯ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. 1800 ಕೋಟಿ ಡೈರಿನಲ್ಲಿ ಬರೆದಿದ್ದಂತೆ. ಆದ್ವಾನಿಯವರಿಗೆ ಉಳಿದೆಲ್ಲ ಅರುಣ್ ಜೇಟ್ಲಿ ಇಂಥವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಿಂದ ಬಂದು ಅಂತ ಕೇಳಿದ್ದಾರೆ. ನಿಜಕ್ಕೂ ನೀನು ಪ್ರಾಮಾಣಿಕನಿದ್ದರೆ, ಗೌರವ ಕಿಂಚಿತ್ತಿದ್ದರೆ ಅದನ್ನು ಪ್ರೂವ್ ಮಾಡಬೇಕು. ನೀ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಇಲ್ಲ ಅಂದರೆ ನೀ ರಾಜೀನಾಮೆ ಕೊಡಬೇಕಡ, ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ಅದರ ಯಾವುದರಲ್ಲೂ ಸತ್ಯಾಂಶ ಇಲ್ಲ, ಅದು ಫೇಕ್ ಅಂತ ಹೇಳಿದ ಮೇಲೂ ಸಹ ಪ್ರಚಾರಕ್ಕಾಗಿ ಅಪಪ್ರಚಾರ ಮಾಡುವಂಥ ಈ ಕೆಲಸ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಕರ್ನಾಟಕದಲ್ಲಿ ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ 2014ಗಿಂತ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿ ಬೀಸ್ತಾ ಇದೆ. ಕನಿಷ್ಠ 22 ಸೀಟ್ ಗೆಲ್ತೇವೆ. ನಿಶ್ಚಿತವಾಗಿ ಬೆಳಗಾವಿ, ಚಿಕ್ಕೋಡಿನಲ್ಲೂ 2 ಸೀಟ್ ನಾವು ಗೆಲ್ತೇವೆ. ಇವತ್ತು ನಮ್ಮೆಲ್ಲ ಶಾಸಕರ ಸಭೆ ಕರೆದಿದ್ದೇನೆ. ಅವ್ರ ಜೊತೆ ಸಮಾಲೋಚನೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ಅವರೆಲ್ಲರನ್ನು ಭೇಟಿ ಮಾಡಿ ಸಾಯಂಕಾಲ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಬೆಂಗಳೂರು ವಾಪಸ್ ಹೋಗ್ತಾರೆ. ಅಲ್ಲ, ಸರಿ ಇದೆ, ಎರಡು ಸರಿ ಇದೆ. ಅಲ್ಲ, 100ಕ್ಕೆ 100 ಮೋದಿಯವರು ಈಗಲೂ ಪ್ರಧಾನಿನೇ. 2024ಗೂ ಮೋದಿನೇ ಪ್ರಧಾನಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಇದು ರಾಹುಲ್ ಗಾಂಧಿ ಒಂದು ರೀತಿ ಬಚ್ಚ, ಏನು ಬೇಕಾದ್ರೂ ಮಾತನಾಡ್ತಾರೆ. ಆ ಮಾತಿಗೆ ಬೆಲೆನೂ ಇಲ್ಲ, ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ನಮಗೆ ಸಪೋರ್ಟ್ ಮಾಡಿ 72,000 ಹಾಕ್ತೀವಿ. ನಾವು 72,000 ಅಕೌಂಟಿಗೆ ಹಾಕ್ತೀವಿ. ತೀರ್ಕನ ಕನಸು. ಯಾರಿಗೆ ಲೋಕಸಭೆಯಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಆಗಬೇಕಾದ ಸಂಖ್ಯೆ ಇಲ್ಲದೇನೆ 40-47 ಜನ MP ಗಳಿದ್ದು, ಒಂದು ರೀತಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕೋ ಸ್ಥಿತಿಗೆ ಬಂದಿದೆ. ಮೋದಿಯವರ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅನ್ನೋ ಕನಸೇನಿತ್ತು, ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು, ಅದು ನೆನಸಾಗುವಂಥದ್ದು. ಈ ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ತೇವೆ. ಕರ್ನಾಟಕದಲ್ಲಿ 22ಕ್ಕೂ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ತೇವೆ. ನಾನು ಅವ್ರ ಬಗ್ಗೆ ಅವ್ರಿಗೆ ಏನು ಟೀಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು, ಇವರೆಲ್ಲರಿಗೂ ಉತ್ತರ ಫಲಿತಾಂಶ ಬಂದ ಮೇಲೆ ಎಲ್ರಿಗೂ ಸಿಗ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಇದ್ದೇವೆ.
ಯಾವುದೇ ಗೊಂದಲ ಇಲ್ಲ. 2 ಕ್ಷೇತ್ರ 100ಕ್ಕೆ 100 ನಾವು ಗೆಲ್ತೇವೆ. ಉಮೇಶ್ ಕತ್ತಿ ಸೇರಿ ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಈ ಎಲೆಕ್ಷನ್ ಎದುರಿಸೋದು. ಉಮೇಶ್ ಕತ್ತಿ ಸೇರಿ ಎಲ್ಲರೂ ಒಟ್ಟಾಗಿ ಈಗ ಯಾರನ್ನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ದೀವಿ 2 ಕ್ಷೇತ್ರದಲ್ಲಿ, ಚಿಕ್ಕೋಡಿ ಬೆಳಗಾಂನಲ್ಲಿ, ಅವರೇ ನಮ್ಮ ಅಭ್ಯರ್ಥಿಗಳು. ಅವ್ರನ್ನ ಗೆಲ್ಸೋಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಚುನಾವಣಾ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಯಾರ ಮಗನ ನಾಮಿನೇಷನ್ ಪೇಪರು ಸರಿ ಇಲ್ಲದೇ ತಿರಸ್ಕಾರ ಆಗಬೇಕಾಗಿತ್ತೋ ಅದನ್ನು ಅಧಿಕಾರಿಗಳಿಗೆ ಒತ್ತಡ ತಂದು ಮತ್ತೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ನಾನು ಈ ಟೈಮಲ್ಲಿ ಅನಿವಾರ್ಯ ಅಲ್ಲಿಯ ಚುನಾವಣಾಧಿಕಾರಿ 24 ಗಂಟೆಯಲ್ಲಿ ಜಾಗ ಖಾಲಿ ಮಾಡಬೇಕು, ಅವ್ರನ್ನ ವರ್ಗಾವಣೆ ಮಾಡಬೇಕು, ಪ್ರಾಮಾಣಿಕ ಅಧಿಕಾರಿಯನ್ನು ಹಾಕಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಆ ಕುಮಾರಸ್ವಾಮಿಯವರ ಮಗನ ನಾಮಪತ್ರ ತಿರಸ್ಕಾರ ಆಗುತ್ತೆ. ಈಗಾಗದೇ ಇದೆ, ಮುಂದೆ ಕೋರ್ಟ್ನಲ್ಲಿ ಸೆಪರೇಟ್ ಆಗಿದ್ದಾರೆ. ಅವರ ಮಗನ ಸೋಲು ನಿಶ್ಚಿತವಾಗಿರೋದ್ರಿಂದ ಈ ರೀತಿ ಹಗುರವಾಗಿ ಮಾತನಾಡ್ತಾ ಇರೋದನ್ನ ನೀವೆಲ್ಲ ಕಾಣ್ತಾ ಇದ್ದೀರಾ. ಅದಕ್ಕೆ ತಕ್ಕ ಉತ್ತರ ಮಂಡ್ಯ ಜಿಲ್ಲೆ ಮತದಾರರು ಪ್ರಜ್ಞಾವಂತರಿದ್ದಾರೆ, ಪಾಠವನ್ನು ಕಲಿಸ್ತಾರೆ. ಅಲ್ಲದೆ ಅವರು ಬೇಜವಾಬ್ದಾರಿ ಮುಖ್ಯಮಂತ್ರಿ. ಅವ್ರು ಏನು ಮಾತಾಡ್ತೇನೆ ಏನು ಮಾಡ್ತೇನೆ ಅದು ಅವ್ರಿಗೆ ಗೌರವ ತರುವಂಥದ್ದೆಲ್ಲ ಇದೆ. ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ News 90 ಕರ್ನಾಟಕ.